ನಾನು ಇವಾಗ ಕುತ್ಕೊಂಡಿರ್ತೀನಲ್ವ ವ್ಯಾಪಾರ ಮಾಡೋದು ಜೆ ಪಿ ನಗರ್ ಸೆಕೆಂಡ್ ಪೇಜ್ನಲ್ಲಿ ಜನನೇ ಇರಲ್ಲ. ನಾನು ಒಬ್ಬಳೇ ಸೊಪ್ಪು ವ್ಯಾಪಾರ ಮಾಡೋದು. 125 ರೂಪಾಯಿ ಬಾಡಿಗೆ ಮನೆ ಒಂದು ತಿಂಗಳಿಗೂ. ಅಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿರೋದು. ಇಲ್ಲ ಇದೇ ತೊಂಡೆಕಾಯಿ ಬೇರೆ ಕಡೆ 40 ರೂಪಾಯಿ ಸಿಕ್ಕತ್ತೆ, ನೀನು ಯಾಕೆ ಇದು 120 ಅಂದರೆ ಅದು ಸ್ಪೆಷಲ್. ಇವಾಗ ನಿಮಗೆ ಏನೋ ಯಾರೋ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ರು, ನೀವು ಅವಾಗ ಎಲ್ಲಿ ಹೋಗ್ತೀರಾ? ಕುಮಾರಸ್ವಾಮಿ ಹತ್ರ ಹೋಗ್ತೀನಿ. ಅಣ್ಣ ಕರೆದು ಫೋನ್ ಮಾಡ್ತಾರೆ. ರಾಜೇಶ್ವರಿ ಮೇಡಮ್ನ ವೆಲ್ಕಮ್ ಮಾಡ್ತೀನಿ. ಅವರು ಏನಂತಂದರೆ ಕಾಸಾನ್ಸಲ್ ಅಂತ ಜೆ ಪಿ ನಗರ್ನಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಮುಂದೆ ಅವರು ತರಕಾರಿ ವ್ಯಾಪಾರ ಮಾಡ್ತಾರೆ. ಅವ್ರು 42-43 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ. ನಾವು ಅವ್ರ ಜೊತೆ ಮಾತಾಡೋಣ. ವೆಲ್ಕಮ್ ರಾಜೇಶ್ವರಿ ಮ್ಯಾಮ್. ರಾಜೇಶ್ವರಿ ಮ್ಯಾಮ್, ನಿಮಗೆ ಎಷ್ಟು ವರ್ಷದಿಂದ ಈ ತರಕಾರಿ ಅನ್ನೋದು ಪರಿಚಯ? 40 ವರ್ಷ. 40 ವರ್ಷ. ಆಮೇಲೆ ನೀವು ಎಲ್ಲಿಂದ ಬಂದಿದ್ದು? ತಮಿಳ್ನಾಡಿನಿಂದ ಬಂದಿರೋದು. ತಮಿಳ್ನಾಡು. ನಿಮ್ಮದು ಹೆಂಗೆ ಬಂದ್ರಿ, ಏನು ಅದನ್ನೆಲ್ಲ ಒಂದು ಸ್ವಲ್ಪ ಹೇಳ್ತೀರಾ? ನಾವು ಆವಾಗ ಫ್ಯಾಮಿಲಿ ಎಲ್ಲ ಅಣ್ಣ ತಮ್ಮ 4 ಜನ ನಮ್ಮ ಯಜಮಾನ್ ಜೊತೆಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ನಮ್ಮ ತಂಬ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದರು. ಫಸ್ಟು ನಮ್ಮ ತಂಬ ಇಲ್ಲೇ ವ್ಯಾಪಾರ ಮಾಡೋದು. ನಮ್ಮ ಅಲ್ಲಿ ಬಂದು ತಂಬ ನಾನು ನಿಮ್ಮ ಜೊತೆಗೆ ಬರ್ತೀನಿ, ನಾನು ಸ್ವಲ್ಪ ದಿವಸ ಇರ್ತೀನಿ. ನಾನು ಬಂದೆ. ನಾನು ಇಲ್ಲಿ ಬಂದಮೇಲೆ ಒಂದು 10 ದಿವಸ ಇದ್ದೆ ನಾನು. ಆಮೇಲೆ ನಮಗೇನು ಒಂಥರ ಆಯಿತು, ನಾನು ಹಳ್ಳಿಯವರಲ್ವಾ, ನಾವು ನಿಮ್ಮ ಜೊತೆಗೆ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದೀನಿ ನಾನು. 10 ದಿವಸ ಮಾರ್ಕೆಟು. ಅವಾಗೆಲ್ಲ ಆಟ ಇಲ್ಲ, ಗಾಡಿ ತಲ್ಕೊಂಡು ನಡ್ಕೊಂಡು ಹೋಗ್ಬೇಕು ಸಿಟಿ ಮಾರ್ಕೆಟ್ಗೂ, 9 ಬ್ಲಾಕ್ಲಿದ್ದು. ಆಮೇಲೆ ತಿರ್ಗಾ ಅವ್ರ ಜೊತೆಗೆ ಬರೋದು. ಆಮೇಲೆ ಒಂದು 10 ದಿವಸ ಆದಮೇಲೆ ತಿರ್ಗಾ ನಾನು ಒಂದು 11 ದಿವಸ ಇರ್ಬೋದು. ನಾವೇ 1 ರೂಪಾಯಿ ಎತ್ಕೊಂಡು ಹೋಗಿ ಕೊತ್ತಂಬರಿ ತೊಗೊಂಡೆ. ನಮ್ಮ ತಂಬ ಏನಕ್ಕೆ ಅಂದರೆ, ಇಲ್ಲ ನಾನು ಸಪ್ರೇಟ್ ಮಾಡ್ತೀನಿ ವ್ಯಾಪಾರ, ನಾನು ಇನ್ಮೇಲೆ ಅಲ್ಲಿಗೆ ಹೋಗಲ್ಲ, ಮಳೆ ಇಲ್ಲ ಏನಿಲ್ಲ, ವ್ಯವಸಾಯ ಸರಿ ಇಲ್ಲ, ನಾನು ಅಲ್ಲಿ ಇಲ್ಲೇ ಇದ್ದೀನಿ. ನನ್ನ ತಂಬ ಎಲ್ಲ ನಿನಗೇನು ಗೊತ್ತಾಗಲ್ಲ, ಇದು ಕನ್ನಡ ದೇಶ ಅಲ್ವಾ, ಬೇಡ ನೀನು ಊರಿಗೆ ಹೋಗಂದ್ರು. ಆಮೇಲೆ ಊರಿಗೆ ಹೋಗಲ್ಲ ಅಂದ್ಬಿಟ್ಟು 1 ರೂಪಾಯಿ ಕೊತ್ತಂಬರಿ ಆಮೇಲೆ ತಗೊಂಡು ಒಂದು ಬಂಜಿ ಥರ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದೆ ನಾನು 9th ಬ್ಲಾಕು. ಯಾರು 1 ರೂಪಾಯಿ ವ್ಯಾಪಾರನೇ ಮಾಡ 1 ರೂಪಾಯಿಗೆ ಆವಾಗೆಲ್ಲ ಎಷ್ಟು 10 ರೂಪಾಯಿ ಕಟ್ಟು ಫುಲ್ ಕಟ್ಟಿ ಎತ್ಕೊಂಡು ಬಂದು ಜೆ ಪಿ ನಗರ ಕಡೆ ಹೋಗಿ ವ್ಯಾಪಾರ ಮಾಡೋದು. ಇಲ್ಲೆಲ್ಲ ಅವರು ವ್ಯಾಪಾರ ಮಾಡ್ತಾರೆ, ನಮ್ಗೆ ವ್ಯಾಪಾರ ಮಾಡಿಕೊಟ್ಟಿಲ್ಲ. ನಾನು ಈ ಕಡೆ ಹೋಗಿ ವ್ಯಾಪಾರ ಮಾಡಿದ್ದೀನಿ. ಆಮೇಲೆ ಒಂದು ದಿವಸ ನಾವು ಮಕ್ರಿ ತಗೊಂಡೆ, ಖಾಲಿ 60 ರೂಪಾಯಿ ಸೊಪ್ಪು ತೊಗೊಂಡು ಅಲ್ಲಿಂದ ಇಲ್ಲಿ 9th ಬ್ಲಾಕ್ ಬರೋಕ್ಕೆ 10 ರೂಪಾಯಿ ಬಂದು, ನಾನು ಇವಾಗ ಕುತ್ಕೊಂಡಿರ್ತೀನಲ್ವ ವ್ಯಾಪಾರ ಮಾಡೋದು ಜೆ ಪಿ ನಗರ್ ಸೆಕೆಂಡ್ ಪೇಜ್ನಲ್ಲಿ ಜನನೇ ಇರಲ್ಲ. ನಾನು ಒಬ್ಬಳೇ ಸೊಪ್ಪು ವ್ಯಾಪಾರ ಮಾಡೋದು. ಒಂದು ಅರ್ಧ ಗಂಟೆ ಒಳಗಡೆ ಸೇಲ್ ಮಾಡಿಬಿಟ್ಟು ಬಂದುಬಿಡ್ತೀನಿ ನಾನು. ಅದೇ ಥರ ಒಂದು 2 ತಿಂಗಳು. ಆಮೇಲೆ ನಾನು ತರಕಾರಿ ಇದು ಬಿಟ್ಟೆ. ಗಿರಾಕಿ ನಮ್ಮ ಕಸ್ಟಮರು ಸೊಪ್ಪು ತೊಗೊಂಡವರೆಲ್ಲ ತರಕಾರಿ ತೊಗೊಂಡ್ವಾ, ಇದೇನು ದಿವಸ ಸೊಪ್ಪು ಅಂದರು. ಆಮೇಲೆ 2 ದಿವಸ ತರಕಾರಿ ತೊಗೊಂಡೆ, ಅದರಲ್ಲಿ ಒಳ್ಳೆ ಲಾಭ ಬಂತು. ತಿರ್ಗಾ ಏನು ಹೇಳಿದ್ರು, ಏನಾದರೆ ಏಲಕ್ಕಿ ಬಾಳೆಹಣ್ಣು ಇದೆ, ಸಪೋಟ ಇದೆಯಲ್ವ, ಅದೆಲ್ಲ ಒಂದೊಂದು ದಿವಸ ತಗೊಂಡು ಬಂದರು. ಒಂದು ದಿವಸ ಬಾಳೆಹಣ್ಣು, ಒಂದು ದಿವಸ ಸಪೋಟ, ಒಂದು ದಿವಸ ಸೊಪ್ಪು, ಆ ಥರ ಚೇಂಜ್ ಮಾಡ್ಕೊಂಡು ಬಂದೆ. ತಿರ್ಗಾ ನಮ್ಮ ಹತ್ರ 400 ರೂಪಾಯಿ ಸೇರಿಸಿದ್ದೆ. ಆಮೇಲೆ ನನ್ನ ತಮ್ಮನ ಹತ್ರ ಹೇಳಿದ್ದೀನಿ, ನಾನು ತಲೆ ಮೇಲೆ ಎತ್ಕೊಂಡು ನಡೆಯೋಕ್ಕೆ ನಮ್ಗೆ ಗೊತ್ತಾಗಲ್ಲಲ್ವಾ, ಗಾಡಿ ತೊಗೊಂಡು ಕೊಡು ಹೇಳಿದ್ದೀನಿ. ಗಾಡಿ ತೊಗೊಂಡು ಕೊಟ್ಟೆ. ಗಾಡಿನಲ್ಲಿ ವ್ಯಾಪಾರ ಮಾಡಿ ಆಮೇಲೆ ನಮ್ಮ ಮಕ್ಕಳು ಯಜಮಾನೆಲ್ಲ ನಾನು ಕರ್ಕೊಂಡು ಬಂದು ಒಂದು ಮನೆ ಆವಾಗೆಲ್ಲ 125 ರೂಪಾಯಿ. ಕರಪ್ಪಣ್ಣನು ಒಬ್ಬರು ಇದ್ದರು 9th ಬ್ಲಾಕ್ನಲ್ಲಿ, ಅವರು ಮನೆ ಕೊಟ್ಟರು. 125 ರೂಪಾಯಿ ಬಾಡಿಗೆ ಮನೆ ಒಂದು ತಿಂಗಳಿಗೂ. ಅಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿರೋದು. ನಾವೆಲ್ಲ ಸೇರಿಸ್ಕೊಂಡೆ ವ್ಯಾಪಾರ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮ ಕಸ್ಟಮರೆಲ್ಲ ದೊಡ್ಡ ದೊಡ್ಡವರೇ, ಇದು ತಗೋ ಅದು ತೊಗೊಂಡು ಬಾ, ಇದು ತೊಗೊಂಡು ಬಂದರು. ನಮ್ಮದು ದೊಡ್ಡದಾಯಿತು. ಆಮೇಲೆ ನಾವೇ ನಮ್ಮದೇ ಅದಲ್ಲ, ಯಾರು ನಮಗೆ ಹೇಳಿಕೊಡಲ್ಲ, ಏನಿಲ್ಲ. ನಾನು ಯಾರ ಹತ್ರ ಹೋಗಿ ಇದೇನು ಅದೇನು ಅಂತ ಕೇಳಕ್ಕೆ ಹೋಗಲ್ಲ. ನಾನು ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ, ಇದು ತೊಗೊಂಡ್ರೆ ಒಳ್ಳೆ ಕ್ವಾಲಿಟಿ ಇದು ವ್ಯಾಪಾರ ಆಗುತ್ತೆ. ಆಮೇಲೆ ಜನಗಳೆಲ್ಲ ಒಳ್ಳೆಯವರೇ, ನಮ್ಮ ಕಸ್ಟಮರ್ಗಳೆಲ್ಲ. ಆಮೇಲೆ ಒಂದು 10 ವರ್ಷ ರೋಡ್ ಮೇಲೆ ವ್ಯಾಪಾರ ಮಾಡ್ಕೊಂಡಿದ್ದೀನಿ, ಒಂದು 5-6 ವರ್ಷ ಇರ್ಬೋದು. ಆಮೇಲೆ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಅಲ್ಲಿ ಎಲ್ಲರೂ ಇಲ್ಲಿ ಬಂದು ಕುತ್ಕೋ ರಾಜೇಶ್ವರಿ, ನೀನು ರೋಡ್ ಮೇಲೆ ಹೋಗ್ಬೇಡ ಅಂದರು. ಅಲ್ಲಿ ವ್ಯಾಪಾರ
ಏನಂದರೆ ಎಲ್ಲ ಐಟಮು, ಹಣ್ಣು, ಬಾಳೆಹಣ್ಣು, ಆರೆಂಜಿ, ಮೋಸಂಬಿ, ಸಪೋಟ ಎಲ್ಲ ಮಾರೋದು. ತರಕಾರಿ ಹಂಗೆ ಮಾರೋದು. ತರಕಾರಿ ಅದೇ ಮಾರ್ಕೆಟ್ ಹೋಗೋದು. ಇವಾಗ ಏನು ಗೊತ್ತಾ, ಅರ್ಧ ತರಕಾರಿ ಮಾರ್ಕೆಟ್ಟು, ಅರ್ಧ ತರಕಾರಿ ನಮ್ಮ ಉದಯಾಟಿ ಓನರ್ ಇದ್ದಾರಲ್ವ ಸೆಲ್ವಾ, ಅವ್ರದ್ದು ಕನಕಪುರ ಒಡೆಯಹಳ್ಳಿನಲ್ಲಿ ತೋಟ ಇದೆ. ಅದರಲ್ಲಿ ತರಕಾರಿ ಎಲ್ಲ ಬರುತ್ತೆ. ಅಲ್ಲಿಂದ ಬರೋದು ಸಪೋಟ, ಆಮೇಲೆ ಬಾಳೆಹಣ್ಣು, ತೆಂಗಿನಕಾಯಿ, ಬೀನ್ಸು, ಚಪ್ಪರದ ಅವರೆಕಾಯಿ, ಬೆಂಡೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಒಳ್ಳೆಕಾಯಿ, ಮೆಣಸಿನ್ಕಾಯಿ ಎಲ್ಲ ಅಲ್ಲಿಂದ ಬರುತ್ತೆ. ಅದು ಬಂದಮೇಲೆ ಅದು ಏನು ಬಂದಿದೆ ನೋಡಿಕೊಂಡು ಮಾರ್ಕೆಟ್ಲೆ ತರಕಾರಿ ತೊಗೊಂಡು ಬರೋದು. ಅವ್ರು ಏನು ಕೊಟ್ಟಿದ್ದಾರೆ ನೋಡ್ಬಿಟ್ಟು ನಿಮ್ಗೆ ಏನು ಬೇಕು ಅಂತ ರಾತ್ರಿ 10 ಗಂಟೆಗೆ ಬರುತ್ತೆ. ಅದರಲ್ಲಿ ಏನೇನು ಇದೆ ನೋಡ್ಬಿಟ್ಟು ಆಮೇಲೆ ಮಾರ್ಕೆಟ್ನಲ್ಲಿ ತರಕಾರಿ ತಗೊಳ್ಳೋದು. ಮಾರ್ಕೆಟ್ಗೆ ಹೋಗಿ ತರೋದು ಎಲ್ಲ ನೀವೇ ಮಾಡ್ತೀರಾ? ನಾವೇ, ಎಲ್ಲದಕ್ಕೂ ನೀವೇ ಹೋಗ್ಬೇಕು. ನಮ್ಮ ಆಟೋದವನಿದ್ದಾನೆ ವಿನೋದ್, ನಮ್ಮ ವಿನೋದ್ ಡ್ರೈವರ್ ಇದ್ದಾನೆ. ಅವ್ನು ನಮ್ಮ ದೊಡ್ಡ ಮಗ ಥರ. ಎಷ್ಟು ಮಳೆ ಗಾಳಿ ಸ್ಟ್ರೈಕ್ ಇದ್ರೂ ಫೋನ್ ಮಾಡಿಬಿಡ್ತಾನೆ, ಅಮ್ಮ ಎತ್ತು ಬಿಡೋಣ, ಎತ್ತು ರೆಡಿಯಾಗಿ 3 ಗಂಟೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಸ್ಟ್ರೈಕ್ ಇದ್ರೂ ಯಾರು ಹೊಡೆದ್ರು ಕರ್ಕೊಂಡು ಹೋಗ್ಬಿಡ್ತಾನೆ. ತಿರ್ಗಾ ತರಕಾರಿ ನಾನು ಅಷ್ಟು ಬೇಗ ರೆಡಿ ಮಾಡಿಬಿಟ್ಟು ಎತ್ಕೊಂಡು ಬಂದ್ಬಿಡ್ತಾನೆ. ಅವನು ನಮ್ಮ ಮಗ ಥರನೇ ಅವನು ನೋಡ್ತಾನೆ. ಅಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇವಾಗ ಒಳ್ಳೆ ತರಕಾರಿ ಯಾವುದು? ಇವಾಗ ನಾವೇ ಹೋಗ್ತೀವಿ ಅನ್ಕೊಳ್ಳಿ, ನಮಗ್ ಗೊತ್ತಾಗಲ್ಲ ಒಳ್ಳೆ ತರಕಾರಿ ಯಾವುದು, ಎಷ್ಟು ಏನು, ನೀವ್ ಹೆಂಗ್ ಚೂಸ್ ಮಾಡ್ತೀರಾ? ನಾವು ಮಾಮೂಲು ಇದಾರಲ್ವ ಅಂಗಡಿಯವರು, ಅವ್ರ ಹತ್ರ ತಗೋಬೇಕು. ಇವಾಗ ನಮ್ಗೆ ಕ್ಯಾರೆಟ್ ಕೊಡೋನಿದ್ದಾನೆ ಸ್ಟಾಲಿನು, 32ನಲ್ಲಿ ರಾಮದಾಸು, ಗಣೇಶ್ ಇದ್ದಾರೆ. ಆಮೇಲೆ 24ನಲ್ಲಿ ಬೇಲು, ಸ್ಟಾಲಿನ್ ಇದ್ದಾರೆ. ಅವರು ನಮಗೆ ಐಟಮ್ ಕೊಡೋದು, ಫಸ್ಟ್ ಕ್ವಾಲಿಟಿ ಅವರೆಲ್ಲ ಕೊಡೋದು. ಸೀಮಾ ಬದನೆಕಾಯಿ ಮುರುಘಾನ್ ಒಬ್ಬನಿದ್ದಾನೆ, ಅವನು ಕೊಡೋದು. ಮಣಿನ ಒಬ್ಬನಿದ್ದಾನೆ, ತೊಂಡೆಕಾಯಿ, ಚಿಕ್ಕಡಿಕಾಯಿ, ಗೋರಿಕಾಯಿ ಅವನು ಕೊಡೋದು. ಅವ್ರಿಗೆಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ? ಅವರೆಲ್ಲ ಆಸಾಮಿ ತಗೊಂಡ್ ಬರ್ತಾರಲ್ವಾ, ಅವರೆಲ್ಲ ರಾತ್ರಿ 8 ಗಂಟೆಗೆ ಹೋಗೋದು. ರಾಮನಗರು ಆ ಕಡೆಯಿಂದ ಬರ್ತಾರಲ್ವಾ, ಅವ್ರ ಹತ್ರ ಅವ್ರು ತಗೊಳ್ಳೋದು. ನಾವು ಯಾರು ಒಳ್ಳೆ ವ್ಯಾಪಾರಿ ಅಲ್ವಾ, ಅವ್ರಿಗೆ ಅವ್ರು ಆರ್ಡ್ರ್ ಕೊಡೋದು. ಒಳ್ಳೆ ಕ್ವಾಲಿಟಿ ತಗೊಳ್ಳೋರು ಅವ್ರಿಗೆ ಗೊತ್ತು. ಅದೇ ಥರ ಅವರು ತಗೊಳ್ಳೋದು. ನೀವು ನಮ್ಮ ಕಸ್ಟಮರ್ಗೆ ನಾನು ಕೊಡ್ತೀನಲ್ವಾ, ಅದೇ ಥರ ಅವರು ನಮಗೆ ಕೊಡೋದು. ನೀವೀಗ ಅವ್ರ ಕಸ್ಟಮರ್ ಥರ? ಹಾಂ, ಹೌದು. ನೀವು ಎಷ್ಟು ಕೆಜಿ ತರ್ತೀರಾ? ಎಲ್ಲ 15 kg 10 kg ಆ ಥರ. ಮೂಟೆ ತಗೋಬಾರ್ದು. ಮೂಟೆ ತಗೊಂಡ್ರೆ ಅದ್ರ ಅರ್ಧ ವೇಸ್ಟ್ ಆಗುತ್ತೆ. ಎಲ್ಲ ನಿನ್ಗೆ ಸೆಲೆಕ್ಷನ್ ಇರಬೇಕು. ಎಲ್ಲ ನೀವೇ ಕೈಯಿಂದ ಆರಿಸ್ಬಿಟ್ಟು ಕೆಜಿ 15 kg ಎಲ್ಲ ತಗೋಬೇಕು. ನೋಡ್ಬಿಟ್ಟು ತಗೋಬೇಕು. ಎಷ್ಟು ಗಂಟೆಗೆ ಅಂಗಡಿಗೆ ಬಂದು ಶುರು ಮಾಡ್ತೀರಾ? 5:30 ಅಂಗಡಿ ತೆಗೆದಿರ್ತೀರಾ? ಎಷ್ಟು ತನಕ ಮಾಡ್ತೀರಾ? 4 ಗಂಟೆ, ಸಂಜೆ 4 ಗಂಟೆ ತನಕ ಕಂಟಿನ್ಯೂಸ್ ಖಾಲಿ ಆಗುತ್ತೆ. ಆಮೇಲೆ ಯಾವತ್ತು ತುಂಬಾ ಉಳಿದಿದೆ, ತುಂಬಾ ಇತ್ತು ಆತರ ಇಲ್ಲ, ನಿಮ್ಗೆ ಗೊತ್ತು? ನಮ್ಮ ಮಾಮೂಲು ಕಸ್ಟಮರ್ ಇದ್ದಾರೆ, ಎಲ್ಲ ದೊಡ್ಡವರೇ. ಎಲ್ಲರಿಗೂ ಯಾರಿಗೆ ಇವತ್ತೇನು ಬೇಕೋ ನಾಳೆ ಏನು ಬೇಕೋ ನಮ್ಗೆ ಗೊತ್ತು, ಎಲ್ಲ ತಗೊಳ್ತಾರೆ. ನಮ್ಮ ಕಸ್ಟಮರು ಯಾರು ಇವಾಗ 40 ವರ್ಷದಲ್ಲಿ ಅವ್ರ ಮಗಳ ಥರ ನಮ್ಗೆ ನೋಡೋದು. ಅವರು ನಮ್ಮ ಅಪ್ಪ ಅಮ್ಮ ದೇವರು, ನಮ್ಮ ಕುಲಸ್ವಾಮಿನೂ ನೋಡ್ಕೊಂಡು ಇರೋದು. ನಾವಂದರೆ ಎಲ್ಲರಿಗೂ ಇಷ್ಟ. ಅಕ್ಕ ಜಗಳಕ್ಕೆ ಹೋಗೋದಿಲ್ಲ. ನೀನು ಇವಾಗ ಒಂದು ವ್ಯಾಪಾರ ಆಗತ್ತಲ್ವಾ, ಈಗ 50 ರೂಪಾಯಿ ಇದೆ, ಇವರು ನಾನು 50 ರೂಪಾಯಿ ಅಂದರೆ ಇವ್ರು ತೊಗೊಂಡು ಹೋಗ್ತಾರೆ. ನೀನು ಬಂದು ಏನು ಹೇಳ್ತೀಯ? 20 ರೂಪಾಯಿ ಕೊಡು ಅಂತೀಯ. ನಮ್ಮ ಹತ್ರ ಇರಲ್ಲಮ್ಮ, ನಮ್ಮದು ಕ್ವಾಲಿಟಿ ಬೇರೆ, ನೀನು ಎಲ್ಲಿ ಕಮ್ಮಿ ಸಿಕ್ಕತ್ತೆ? ಇಲ್ಲ, ಇದೇ ತೊಂಡೆಕಾಯಿ ಬೇರೆ ಕಡೆ 40 ರೂಪಾಯಿ ಸಿಕ್ಕತ್ತೆ, ನೀನು ಯಾಕೆ ಇದು 120 ಅಂದರೆ ಅದು ಸ್ಪೆಷಲು, ಮಂಗಳೂರ್ದು. ಮಂಗಳೂರು ತೊಂಡೆಕಾಯಿ ಬೇರೆ, ಇಲ್ಲಿ ಲೋಕಲ್ ಬೆಲೆ ಇದೆ ಬೇರೆ. ಈಗ ಬೆಂಡೆಕಾಯಿ 40 ರೂಪಾಯಿಗೆ ಇದೆ, ಅದು ಒಬ್ಬರು ತಗೊಂಡು ಬಂದು ಸೇಲ್ ಮಾಡ್ತಾರೆ 60. ನನ್ನ ತೋಟದ ಬೆಂಡೆಕಾಯಿ ನಾನು 80 ರೂಪಾಯಿ ಮಾಡ್ತೀನಿ. ಅದು ಔಷಧಿ ಇಲ್ಲ, ಏನಿಲ್ಲ, ಅದು ಕರೆಕ್ಟ್ ಇರುತ್ತೆ. ನಾನು ಕಾಸಾನ್ಸಲಲ್ಲಿ 2 ಕೆಲಸ ಮಾಡಿದ್ದೀನಿ. ಅವಾಗ ನಿಮ್ಮನ್ನ ನಾನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಇವ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇವ್ರು ಉಳಿದಿರೋ ತರಕಾರಿಗಳು ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅದು ಒಂದೊಂದು ಬ್ಯಾಗಲ್ಲಿ ಹಾಕ್ಬಿಟ್ಬಿಡ್ತಾರೆ. ಹಳೆಯ ತರಕಾರಿ ಎಲ್ಲ ಇದೆ ಅಲ್ವಾ, ಇವತ್ತು ತಗೊಂಡ್ ಬರ್ತೀನಲ್ವಾ, ನಾಳೆ ಸಾಯಂಕಾಲವರೆಗೂ ಅದು ಕಮ್ಮಿ ರೇಟ್ ಕೆಲವರೆಗೂ ಅದು ಕೊಡೋದು. ಹಂಗಿದ್ರೆ ಮಿಕ್ಕಿದ್ರೆ 12 ಗಂಟೆಗೆ ಕೆಲಸ ಮಾಡಿಬಿಟ್ಟು ಬರ್ತಾರೆ. ನಮ್ಮ ಮುಸ್ಲಿಮ್ ಅವರು ಇದ್ದಾರೆ, ಸ್ವಲ್ಪ ಇದಾಗಿರೋರು, ಕಂಡ ಇಲ್ಲದವ್ರಿಗೂ
ತರಕಾರಿ ಕೊಡ್ತೀನಿ. ಅಲ್ಲಿ ಕೆಲಸ ಮಾಡೋರ್ಗೆ, ಅಲ್ಲಿ ಕೆಲಸ ಮಾಡೋರು ಕೊಡ್ತೀನಿ. ಕಾರ್ಪೊರೇಷನವರು ಇದ್ದಾರೆ, ಲಾರಿ ಅವನು ಗುಡ್ಸವಳು ಒಬ್ಬಳಿದ್ದಾಳೆ, ಅವಳು ಇಬ್ಬರಿಗೂ ಕೊಡ್ತೀನಿ ದಿವಸ ಹಣ್ಣು ತರಕಾರಿ ಏನೇನ್ ಇರುತ್ತೋ ಏನೇನ್ ಉಳಿಯುತ್ತೋ ಎಲ್ಲ ಕೊಡ್ತೀನಿ ನಾನು. ಎಲ್ಲ ಅವ್ರಿಗೆ ಅದೆಲ್ಲ ಹಳೇದ್ಗೆಲ್ಲ ಚೇಂಜ್ ಮಾಡಿ ಯಾರಿಗೂ ಕೊಡಲ್ಲ ನಾನು, ಎಲ್ಲ ನೀವು ದಾನ ತಾನೇ ಎಲ್ಲಾರು ಕೊಟ್ಬಿಡ್ತೀನಿ ನಾನು. ವೇಸ್ಟ್ ಅಂತೂ ಮಾಡೋದೇ ವೇಸ್ಟ್ ಮಾಡಬಾರ್ದು. ಹಂಗಂದ್ರೆ ಇವರೆಲ್ಲ ಬಂದಿಲ್ಲ ಅಂದ್ರೆ ಒಂದು ಹಸು ಇದ್ದಾನೆ ವಿನಾಯಕ ನಗರ್ನಲ್ಲಿ, JP ನಗರ್ ಇದಲ್ವಾ, ಡಾಲರ್ ಖಾನ್ ಇನ್ನು ಮೇಲೆ, ಅಲ್ಲಿ ಒಬ್ಬನ ಇದ್ದಾನೆ ಹಸು, 12 ಗಂಟೆ ಕರೆಕ್ಟಾಗಿ ಬರ್ತಾನೆ, ಅವನಿಗೆ ಇಟ್ಬಿಡ್ತೀನಿ. ಆಮೇಲೆ ನಿಮ್ಗೆ ಇವಾಗ ನೀವು ವ್ಯಾಪಾರಸ್ಥರು ಅಂದ್ಮೇಲೆ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂದ್ರೆ ನೀವು ವ್ಯಾಪಾರ ಮಾಡ್ಬೇಕಾದ್ರೆ ಕಾರು ಅದೆಲ್ಲ ನಾನು ಕಾರು ಬರೋರ್ಗು ಬೈಕ್ ಬಿಡೋರ್ಗು ನಮ್ಮ ಗಾಡಿ ನಿಂತ್ಕೊಂಡಿದ್ರೆ ಯಾರು ಬಂದರೂ ನೋಡಲ್ಲ, ನಾನು ಹಂಗೆ ಕರೆಕ್ಟಾಗಿ ಇರ್ತೀನಿ. ನಾನು ಅಕಸ್ಮಾತ್ ಆಗಸ್ಟ್ ಮಾಸ ಕೂಡ ನಮ್ಮ ಹತ್ರ ಬರೋದಿಲ್ಲ, ನಾನು ಕರೆಕ್ಟಾಗಿ ಇರ್ತೀನಿ. ನಾನು ಇವಾಗ ನಿಮ್ಗೆ ಏನೋ ಯಾರೋ ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ರು, ನೀವು ಅವಾಗ ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ? ಅಣ್ಣನ ಹತ್ರ ಹೋಗ್ತೀನಿ, ಕುಮಾರಸ್ವಾಮಿ ಹತ್ರ ಹೋಗ್ತೀನಿ. ಹೋಗ್ಬಿಟ್ಟು ನೋಡಣ್ಣ, ನಾನು ಕರೆಕ್ಟಾಗಿ ವ್ಯಾಪಾರ ಮಾಡ್ತೀನಿ ಅಲ್ಲಿ 33 ವರ್ಷ ಅಂದು, ನಾನು ಏನು ಮಾಡಲ್ಲ, ಎಲ್ಲರಿಗೂ ಗೊತ್ತು. ಈಗ ಪೊಲೀಸವರು ಕಾರ್ಪೊರೇಷನವರು ತೊಂದರೆ ಕೊಡ್ತಾರಂದ್ರೆ ಅಣ್ಣ ಕರೆದು ಫೋನ್ ಮಾಡ್ತಾರೆ, ಯಾಕಪ್ಪ ಈ ಥರ ಮಾಡ್ತೀಯಾ, ಅವ್ರಿಗೆ ಅಂಗಡಿ ಕೊಡ್ತೀಯಾ, ಇಲ್ಲಾಂದ್ರೆ ರಾತ್ರಿ 12 ಗಂಟೆಗೆ ನಿಮ್ಮ ಮನೆಗೆ ಕಳ್ತನ ಮಾಡೋಕ್ಕೆ ಬಂದ್ಬಿಡ್ತಾರೆ, ಹಂಗೆ ಹೇಳ್ತಾರೆ. ಅವರು ಅವ್ರ ಸಪೋರ್ಟ್ನಲ್ಲಿ ಪಾರ್ಕ್ನಲ್ಲಿ ಎಲ್ಲರೂ ವ್ಯಾಪಾರ ಆಗೋದು, ಎಲ್ಲ ಹೋಗಿ ಹೇಳ್ತಾರೆ, ನೋಡ್ತಾರೆ. ನಿಮ್ ಸುತ್ತ ಬೇರೆ ಯಾರೋ ಹಾಕೋದ್ ಅಂಗಡಿ ನಿಮ್ ಜೊತೆ ನಾನು ಪಕ್ಕನಲ್ಲಿ ಇದೆ, ನೀನ್ ಮಾಡಿ ನನ್ಗೇನ್ ತೊಂದ್ರೆ ಇಲ್ಲ. ಏನ್ ಅನ್ಸಲ್ಲ ನಿಮ್ಗೆ? ಯಾಕೆ ನಿಮ್ಗೆ ಅಷ್ಟು ಪಕ್ಕನಲ್ಲಿ ಇದ್ದಾರೆ, ನಮ್ಮ ಕ್ವಾಲಿಟಿನೇ ಬೇರೆ, ಅವ್ರದೇ ಬೇರೆ. ನಾನು ವ್ಯಾಪಾರ ಮಾಡಿದ್ರೆ ಯಾರಾದ್ರು ಬಂದ್ರೆ ಕೊಡ್ತೀನಿ, ನೀನು ಹೋಗುವಾಗ ಬಾ ಇದು ಚೆನ್ನಾಗಿದೆ ಇದು ತಗೋ, ವ್ಯಾಪಾರ ಇಲ್ಲ ಬೋಣಿ ಆಗಲ್ಲ. ನಿಮ್ಗೆ ಹೋಗಿ ಯಾರು ಕೇಳ್ಬೇಕು ಅಂತ ನಾನು ಕರಿಯಲ್ಲ ಯಾರಿಗೂ, ಅವರೇ ಬರ್ತಾರೆ, ನನಗೆ ಬೋಣಿ ಆಗಲ್ಲ, ನನಗೆ ವ್ಯಾಪಾರ ಮಾಡು, ಹಂಗೇನು ನಾನು ಹೋಗೋದಿಲ್ಲ. ಪಕ್ಕ ಇರೋರ ಹತ್ರ ಏನಾಗಿದ್ರು ಅವ್ರ ಹತ್ರ ಜಗಳ ಹೋಗೋದಿಲ್ಲ. ನೋಡ್ಬಿಟ್ಟು ಎಲ್ಲರಿಗೂ ಹೊಟ್ಟೆ ಉರಿ ಬರುತ್ತೆ. ನಾನು ಅದೂ ತಲೆ ಕೆಡ್ಸಲ್ಲ, ನಮಗೂ ಶಿವನ್ ಏನು ಕೊಡ್ತಾನ ಅದೇ, ಅವ್ರಿಗೆ ಗೊತ್ತಾಗೋದಿಲ್ಲ ಅದು. ಅವ್ರು ಯಾರು ಬಂದು ನಿಮ್ಮ ಹತ್ರ ಜಗಳ, ನೀವು ಯಾಕೆ ಹಿಂಗೆಲ್ಲ ಕೊಡ್ತೀರಾ, ಹಂಗೆಲ್ಲ ಕೊಟ್ಬಿಟ್ಟು ಅದೆಲ್ಲ ನಮ್ಮ ಹತ್ರ ಯಾಕೆ ಬರ್ತಾರೆ, ಇಷ್ಟು ದೂರ ಅಷ್ಟು ದೂರ ನಾನು ಇರ್ತೀನಿ. ನಾನು ಬಂದು ಯಾರು ಮಾತಾಡಿ ಮಾಡಲ್ಲ. ಅಲ್ಲ, ನೀವು ಇವಾಗ 80 ರೂಪಾಯಿ ಮಾಡ್ತೀರಾ, ಅವ್ರು 60 ರೂಪಾಯಿ ಮಾಡ್ಲಿ, ಅವರು ನಮ್ಮ ಕಸ್ಟಮರ್ ನಮ್ಮ ಹತ್ರನೇ. ನೀವು ಮನೆಗೆಲ್ಲ ಸಪ್ಲೈ ಮಾಡ್ತೀರಾ, ಸ್ವಿಗ್ಗಿ ಅವ್ರಿಗೆಲ್ಲ ಸಪ್ಲೈ ಮಾಡ್ತೀರಾ, ಹೆಂಗ್ ಸಪ್ಲೈ? ಸ್ವಿಗ್ಗಿ ಅವರು ನೀನು ಕಸ್ಟಮರ್ ಅಲ್ವಾ, ನೀನು ನಮಗೆ ಕಳಿಸ್ತೀಯ, ರಾಜೇಶ್ವರಿ ಇದ್ದಾರೆ, ಅವ್ರ ಹತ್ರ ಹೋಗಿ ತರಕಾರಿ ಅವನು ಬರ್ತಾನೆ ನಮ್ಮ ಹತ್ರ, ಅವರು ಇವನ್ ಫೋನ್ ಮಾಡಿ ನಮ್ಮ ಕೈಲೇ ಕೊಡ್ತಾನೆ. ಅವರು ಅದು ಸ್ವಿಗ್ಗಿನಲ್ಲಿ ಫೋನ್ ಮಾಡ್ತಾರಲ್ವ, ಅವರು ನಮಗೆ ಮಾತಾಡ್ತಾರೆ, ಬಂದಿದ್ದಾನೆ ಕೊಡುನು, ಅದು ಬ್ಯಾಗ್ನಲ್ಲಿ ಹಾಕಿ ನಮ್ಮ ಬಿಲ್ ಹಾಕಿ ಕಟ್ಸ್ಬಿಡ್ತಾರೆ, ಅವರು ದುಡ್ಡು ಕಳಿಸ್ತಾರೆ. ಅದು ಬೆಲ್ಲಂದೂರು ಹೋಗುತ್ತೆ, ಇಂದಿರಾನಗರ ಹೋಗುತ್ತೆ, ಅಗ್ರ ಹೋಗುತ್ತೆ, ಯಶೋದೂರ ಮೀನಾಕ್ಷಿ ಟೆಂಪಲ್ಲು, ಮಾವೀರ ಅಪಾರ್ಟ್ಮೆಂಟ್, ಅರಕೆರೆ ಎಲ್ಲ ಕಡೆ. ಬರೀ JP ನಗರ್ ಬೇರೆ ಬೇರೆ ಕಡೆ ಹೋಗಿದ್ದೀರಾ? ಎಲ್ಲಿ ನಾನು ಹೋಗಲ್ಲ, ನಮ್ಮ ಜೀವ ಹೋಗಿದ್ರೆ ಅದೇ ಅಪಾರ್ಟ್ಮೆಂಟು ಅದೇ ಜಾಗ. ಯಾರು ಎಷ್ಟು ಕೊಟ್ಟರು ನಾನು ಬೇರೆ ಕಡೆ ಹೋಗೋದಿಲ್ಲ. ನಮ್ಮ ಕಸ್ಟಮರು ನಮ್ಮ ಮುಂದೆ ತಲ್ಲಿ ಬಿಟ್ಟಿರೋರು JP ನಗರದಲ್ಲಿ ಇದ್ದಾರೆ. ಶುರು ಮಾಡಿದ್ದು 1 ರೂಪಾಯಿಂದ ಶುರು ಮಾಡಿದೆ, ಇವತ್ತಿಗೆ ನಿಮ್ದು ಎಷ್ಟು ಮಟ್ಟಕ್ಕೆ ಬೆಳೆದಿದೆ? ದುಡ್ಡು ಪ್ರಕಾರ ಹೇಳ್ಬೇಡಿ, ಚೆನ್ನಾಗಿ, ದುಡ್ಡನ್ನೇ ಬೇಡ, ಚೆನ್ನಾಗಿ ನೋಡಿ, ಊಟಗೂ ದುಡ್ಡುಗೂ ಬಟ್ಟೆಗೆ ಏನು ಕಮ್ಮಿ ಇಲ್ಲ, ದೇವ್ರು ಕೊಟ್ಟಿದ್ದು ಕರೆಕ್ಟ್ ಇದೆ. ಆಮೇಲೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ, ಅಯ್ಯೋ ತರಕಾರಿ ವ್ಯಾಪಾರ ಬಿಟ್ಟು ಬೇರೆ ಇನ್ನೇನಾದ್ರೂ? ನನಗೇನು ಬರೋದಿಲ್ಲ, ನಮ್ಮ ಕಸ್ಟಮರ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಇದಕ್ಕೆ ಮೇಲೆ ನಮಗೇನು ಬೇಡ. ನಿಮ್ ಕಸ್ಟಮರ್ಸ್ ಯಾರು ಬಂದು ಕೇಳಿಲ್ವಾ, ಬಾಮ್ಮ ನನ್ ಕೆಲಸ ಕೊಡ್ಸಿ, ಕೆಲಸ ಮಾಡು, ನಾನು ಕೊಟ್ಟರು ಹೋಗಲ್ಲ, ತರಕಾರಿನೇ ಬೇಕು, ತರಕಾರಿ ವ್ಯಾಪಾರನೇ ಒಂದು ಕೊನೆಯವರಿಗೆ ನಮ್ಮ ಇದು. ಅದು ನಿಮ್ ಯಜಮಾನ್ರು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ರಾ? ಸಪೋರ್ಟ್. ಆದ್ರೆ ನಾನು ಒಂದ್ಸತಿ ನೋಡಿದೀನಿ ನಿಮ್ಮ ತುಂಬಾ. ಯಜಮಾನ, ನಮ್ಮ ಯಜಮಾನ್ ಇರುವಾಗ ನಮ್ಗೇನು ಒಂದು ಕೂಡ ಹಿಂಗೆ ತೂಕ ಮಾಡಕ ಹಂಗೆಲ್ಲ ಬಿಡೋದೇ ಇಲ್ಲ. ಈಗ ಅವರು ತೀರೋಗಿ 3 ವರ್ಷ ಆಗಿದೆ, ಎಲ್ಲ ನಾವೇ ಮಾಡ್ಕೊಳ್ಳೋದು, ಮಾರ್ಕೆಟ್ ಹೋಗೋದು, ತರಕಾರಿ ವ್ಯಾಪಾರ ಮಾಡೋದು ಎಲ್ಲ ನಾನೇ. ನನ್ನ ತಂಬ ಇದ್ದಾನಲ್ಲ ಪಕ್ಕನಲ್ಲಿ, ಅವನು ಮಾಡ್ತಾನೆ, ನಾನು ಸಪೋರ್ಟ್ ಮಾಡ್ತಾನೆ. ಅವನು ಇವಾಗ ನಾನು ತರಕಾರಿ ಎತ್ಕೊಂಡು ಬಂದರೆ ಎಲ್ಲ ಗಾಡಿ ಮೇಲೆ ಸೋಡಿಸಿ ಎಲ್ಲ ರೆಡಿ ಮಾಡಿ, ನಾನು 4 ಗಂಟೆಗೆ ಬಿಟ್ಬಿಟ್ರೆ ಅದೆಲ್ಲ ಜೋಡಿಸಿ ಗಾಡಿ ನಮ್ಮ ಅಪಾರ್ಟ್ಮೆಂಟ್ ಮುಂದೆಗಡೆ ಕಟ್ಟಿಟ್ಬಿಟ್ಟು
ಬರ್ತಾರೆ. ನಿಮ್ JP ನಗರ ಅಂತ ಯಾಕೆ ಬಂತಮ್ಮ? ಯಾಕೆ ಯಾರ ಅಲ್ಲಿ ಮೊದ್ಲಿನ ತಗೋತೀವಿ, ನಿಮ್ ತಮ್ಮಂದ್ರ ಅಲ್ಲಿ ಮಾಡ್ತಿದ್ರು ಫಸ್ಟ್? ಯಾರು ಇಲ್ಲ, ನಾವು 9th ಬ್ಲಾಕ್ಲೇ ಇದ್ರು. ಈಸ್ಟರ್ನ್ ಸರ್ಕಲ್ ಸ್ವಲ್ಪ ಮುಂದೆ ಬಂದ್ರೆ ಸುಮ್ಮನೆ ಹಂಗೆ ಸೊಪ್ಪು ಇಳಿಸಿ ಯಾಟಾದವನು ಅಲ್ಲಿ ನಿಲ್ಸಿದಾನೆ. ಹಂಗೆ ಗಣೇಶ ಟೆಂಪಲ್ ಈಗ ಕಟ್ಟಿದ್ದಾರೆ, ಅವಾಗೆಲ್ಲ ಕಟ್ಟಿಲ್ಲ. ಶಿವಬಾಲಿ ಆಶ್ರಮ ಇಲ್ವಾ, ಇವಾಗೆಲ್ಲ ಸ್ವಲ್ಪ ಇದಾಗಿದೆ. ಆ ಫಸ್ಟ್ ಹಂಗೆಲ್ಲ ಮನೆನೇ ಇಲ್ಲ ಅವಾಗ. JP ನಗರ್ನಲ್ಲಿ ಮನೆನೇ ಇರಲ್ಲ, ಅಪಾರ್ಟ್ಮೆಂಟ್ ಆಗಿದ್ದು ನಿಮ್ಗೆ ಚೆನ್ನಾಗಿದ್ದಾಯ್ತು. ಹೌದು, ನಮ್ಮ ಅಪಾರ್ಟ್ಮೆಂಟ್ ಇರೋವರೇ ನಮ್ಮ ಕುಲದೈವ. ಎಲ್ಲರೂ ನಮ್ಮ ಕಸ್ಟಮರ್ ಎಲ್ಲರೂ ನಮ್ಗೆ ನೋಡ್ತಾರೆ. ನಾನು ಕೆಳಗಡೆ ಬೆಳಕ ಬಿಡೋದಿಲ್ಲ ಯಾರು. ನಿಮ್ಗೆ ಅಪಾರ್ಟ್ಮೆಂಟ್ ಅವ್ರೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಎಲ್ಲರೂ. ನಮ್ಮ ಕಸ್ಟಮರ್ ಎಲ್ಲೆಲ್ಲಿ 50 ಕಿಲೋಮೀಟರ್ಗೆ 50 ಕಿಲೋಮೀಟರ್ ಇದ್ದಾರೋ ಅಷ್ಟು ಜನ. ನೀವು ಯಾವ್ಯಾವ ವೆರೈಟಿ ತರ ತರಕಾರಿ ಇಡ್ತೀರಾ, ಯಾವ್ಯಾವ ವೆರೈಟಿ ತರ ಫ್ರೂಟ್ಸ್ ಎಲ್ಲ? ಈಗ ಹೇಳಿದ್ರೆ ಅವಾಗಲೇ ಬ್ರಾಕ್ಲಿ ಇಡ್ತೀವಿ ನೋಡಿ. ತರಕಾರಿನಲ್ಲಿ ಯಾವ್ದು ತರಕಾರಿ ಇದೋ ಎಲ್ಲಾನು ಇರುತ್ತೆ, ಆಯ್ತಾ. ಆಮೇಲೆ ಬ್ರೋಕೊಲಿ, ರೆಡ್ ಎಲ್ಲ ಕ್ಯಾಪ್ಸಿಕಮು, ಆಮೇಲೆ ಕಪ್ಪು ಕಲರ್ದು ಕೋಸು ಎಲ್ಲ ಇರುತ್ತೆ. ಸಲಗಮು, ತಿಂಡ, ಪರ್ವಲ್, ಕಂಡೋಲ, ಹೊರಗಡೆ ಏನೇನಿದೋ ಅದು ತರಕಾರಿ ಎಲ್ಲ ಮಾರ್ಕೆಟ್ದು. ಹಿಂಗೆ ನಾಟಿ ತರಕಾರಿ ಎಲ್ಲ ಹೇಳ್ತೀನಲ್ಲ, ಅದೆಲ್ಲ ತೋಟ. ಎರಡು ಕಡೆ ಒಂದು ತೋಟದಿಂದ ತರಿಸ್ತೀರಾ, ಒಂದು ಮಾರ್ಕೆಟ್ ತರಿಸ್ತೀರಾ? ತೋಟನಲ್ಲಿ ಎಲ್ಲ ನಾನು ಹೇಳೋದು ಬದನೆಕಾಯಿ, ಕಪ್ಪು ಬದನೆಕಾಯಿ, ಬಿಳಿ ಬದನೆಕಾಯಿ, ಬ್ರೋಕೊಲಿ, ಎರಳೆಕಾಯಿ, ನಿಂಬೆಹಣ್ಣು, ಆಮೇಲೆ ಬ್ರಿಂಜೆಲೆ, ಆಯ್ತಾ, ಆಮೇಲೆ ಬೆಂಡೆಕಾಯಿ ಎಲ್ಲ. ತೋಟದವ್ರು ನಿಮ್ಗೆ ಹೆಂಗ್ ಪರಿಚಯ ಆದ್ರು? ನಮ್ಮ ರೋಡ್ ಅಲ್ಲೇ ಇರೋದು ಮೇಡಮ್. JP ನಗರದಿಂದಾನೆ ನಿಮ್ಗೆ? ರಾಗಿಗುಡ್ಡ ಟೆಂಪಲ್ ಇದೆ ಅಲ್ವಾ, ಒಂದು ಬಂದೆ ಅಲ್ವಾ, ಈ ಸೈಡ್ನಲ್ಲಿ ಸ್ಕೂಲ್, ಒಂದು ಕಾರ್ನರ್ನಲ್ಲಿ ಸ್ಕೂಲ್ ಇದೆ ಅಲ್ವಾ, ಪಕ್ಕನಲ್ಲಿ ಒಂದು ಖಾಲಿ ಸೈಟ್ ಸ್ಕೂಲು ನಮ್ಮ ಮೇಡಮ್ ಇದೆ. ಮೇಡಮ್ ಹೆಸರು ಹೇಳ್ಬೋದಾ? ಸೆಲ್ವಿ. ಅವ್ರು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ನೋಡೋರು ಅವರೇ, ಅವರಿಲ್ಲ ಅವ್ರು ಚೆನ್ನಾಗೆ ನೋಡೋದು. ನಿಮ್ಮ ಯಜಮಾನ್ರು ನಿಮ್ಮನ್ನ ನೋಡಿದೀವಿ. 12 ಗಂಟೆ ಆದ್ಮೇಲೆ ನೀವು ಶ್ರೀರಾಮನಾಮ ಬರೀತಾ ಇದ್ರಿ. ಯಾತಕ್ ಬರೀತೀಯಮ್ಮ ಅಂತ ನಾನು ಕೇಳ್ತಾ ಇದ್ದೆ. ನಿದ್ರೆ ಮಾಡಬಾರ್ದು. ಮಧ್ಯಾಹ್ನ ವ್ಯಾಪಾರ ಮಾಡೋರು ಚೆನ್ನಾಗಿ ತಿನ್ಬಿಟ್ಟು ನಿದ್ರೆ ಮಾಡಬಾರ್ದು. ಕುತ್ಕೊಂಡಿರೋ ಜಾಗ ಕೆಳಗಡೆ ಲಕ್ಷ್ಮಿ ಇರೋದು, ಮೂದೇವಿ ಬಂದ್ಬಿಡ್ತಾಳೆ. ಅದಕ್ಕೆ ನಿದ್ರೆ ಮಾಡಬಾರ್ದು. ನೀವ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ನಾನು 2:15 ಹೋಗ್ತೀನಲ್ವಾ, ರೆಡಿ ಮಾಡಿ 3 ಗಂಟೆಗೆ ಹೋಗಿ ಮಾಡಿಬಿಟ್ಟು ಹೋಗಿ ಇದು ಮಾರ್ಕೆಟ್ ಹೋಗ್ತೀನಿ. ಮಾರ್ಕೆಟ್ಗೆ ಹೋಗಿದ್ರೆ ಇಲ್ಲಿ ಒಂದು ಮಾವಲಿ ಹತ್ರ ಒಂದು ದೇವಸ್ಥಾನ ಇದಲ್ವಾ ಅಮ್ಮಂದು, ಅಲ್ಲಿ ಒಂದು. ಆಮೇಲೆ ತಿರುಗ ಬರುವಾಗ ಆಟೋನಲ್ಲಿ ಹೋಗುವಾಗಲೇ ಶಿವನ್ ದೇವಸ್ಥಾನ, ಶಿವಂಗೆ ಹಾಲು ಕೊಟ್ಬಿಟ್ಟು ಆಮೇಲೆ ನಿಮ್ದು ಮುಂದಿನ ಕೆಲಸ. 4 ಗಂಟೆ ಆಗೋಯ್ತು. 4 ಗಂಟೆ ಕ್ಲೋಸ್. ಏನು ಇದ್ರು ಯಾರು ನಾನು ಬರ್ತೀನಿ 4 ಗಂಟೆ 4:15 ಅಂದ್ರೆ ಇರ್ತೀನಿ, ಇಲ್ಲಾಂದ್ರೆ ಇರಲ್ಲ. 4 ಗಂಟೆ ಕರೆಕ್ಟಾಗಿ ಕ್ಲೋಸ್ ಮಾಡಿಬಿಡ್ತೀನಿ. ಆದ್ಮೇಲೆ ವ್ಯಾಪಾರ ಮಾಡೋ. ಆದ್ಮೇಲೆ ನಿದ್ರೆ ಹೆಂಗೆ ಮಾಡೋದು? ಒಂದು 4 ಅವರನ್ನ ಚೆನ್ನಾಗಿ ನಿದ್ರೆ ಮಾಡಬೇಕು. ತಿರ್ಗಾ ಬೇಗ ಬೆಳಿಗ್ಗೆ ಅಲಾರ ಹೊಡಿಯುತ್ತೆ. 4 ಗಂಟೆಗೆ ಆದ್ಮೇಲೆ ಏನ್ ಮಾಡ್ತೀರಾ? ಹೋಗಿ ಸ್ನಾನ ಮಾಡಿ ದೇವರ ಮುಖಾನ ಬಿಟ್ಟು ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಳ್ತೀನಿ. ಆಚೆ ಬರಲ್ಲಪ್ಪ ನಾನು. ನಮ್ಮ ಅಪಾರ್ಟ್ಮೆಂಟ್ ಮಾತ್ರ ನಮ್ ನೋಡ್ಬೋದು, ಬೇರೆ ಎಲ್ಲಿ ನಿಮ್ ನೋಡಕ್ ಆಗೋದಿಲ್ಲ. ನಾನು ಆಚೆ ಯಾರ ಮನೆಗೆ ಹೋಗೋದಿಲ್ಲ, ಏನಿಲ್ಲ. ನಾನು ಏನು ನೋಡಿಲ್ಲಪ್ಪ. ನಮ್ಮ ಅಪಾರ್ಟ್ಮೆಂಟು ರಾಗಿಗುಟ್ಟದ ಆಂಜನೇಯ ದೇವಸ್ಥಾನ, ಶಿವನ್ ದೇವಸ್ಥಾನ, ಗಣೇಶ, ಅಷ್ಟು. ನಾನು ಬೇರೆ ನಮ್ಮ ಯಜಮಾನ್ ತೀರೋಗ ಮೇಲೆ ಕಾಶಿಗೆ ಹೋಗಿದ್ದೀನಿ ನಾನು. ಅದೇ ನಿಮ್ಮ ಇವರು ಒಂದು ಇನ್ಫಾರ್ಮೇಶನ್ ಹೇಳಬೇಕು. ಇವರು ವ್ಯಾಪಾರ ಮಾಡ್ತಿದ್ದಾಗ ಸಣ್ಣ ಮಕ್ಕಳು ಇವರ ಇದ್ರ ಹತ್ರ ಗಾಡಿ ಹತ್ರ ಬರ್ತಾ ಇದ್ರು. ಇವರು ನಿಮ್ ಅದೇ ನಲ್ಲಿಕಾಯಿ ಇನ್ನೊಂದು ಕೊಡ್ತೀನಿ ಎಲ್ಲ ಕೊಡ್ತಾ ಇದ್ರು ಮಕ್ಕಳಿಗೆ. ಕೊಡ್ತೀನಿ. ಇವತ್ತೇನಾಗಿದ್ದಾರೆ, ಅವರೆಲ್ಲ ಅಮೆರಿಕದಲ್ಲಿ ಇದ್ದಾರೆ. ಇವ್ರಿಗೆ ಚಾಕ್ಲೇಟ್ಸ್ ತಕ್ಕೊಡೋದು. ಅಮೆರಿಕಾಲ ಇದ್ದಾರೆ ಎಲ್ಲರೂ. ಅವರು ಅವ್ರ ತಾಯಿ ಅಮ್ಮ ಅಪ್ಪ ಎಲ್ಲ ರಾಜೇಶ್ವರಿ ಕೊಡ್ತಾರೆ. ನಮ್ಮ ಮೇಡಮೇ ಕೊಡ್ತಾರಲ್ವಾ, ನಮ್ಮ ಅನಿತಾ ಮೇಡಮೇ ಕೊಡ್ತಾರಲ್ವಾ. ಉಲ್ಲಾಸ್ ಬಂದ್ರೆ ಚಾಕ್ಲೇಟು, ಉಲ್ಲಾಸ್ ಬಂದ್ಮೇಲೆ ಚಾಕ್ಲೇಟು ಎಲ್ಲ ಉಲ್ಲಾಸ್ ಕೊಡ್ತಾರೆ. ಕೊಡೋ ತನಕ ಮಕ್ಕಳು ಇವ್ರು ಅದೇ ಹೇಳ್ತಾ ಇದ್ರು, ಕೊಡೋ ತನಕ ಅಲ್ಲಿಂದ ಹೋಗ್ತಾನೆ ಇರ್ಲಿಲ್ವಂತೆ. ಗಾಡಿನಲ್ಲಿ ಅದನ್ನೇ ನೋಡ್ತಾ ನಿಂತಿರ್ತಿದ್ರಂತೆ. ನಮ್ಮ ಉಲ್ಲಾಸ್ ಹಂಗೆ ಹಿಂಗೆ ನೋಡ್ಕೊಂಡು ಹೋಗೋದು, ನೋಡ್ಕೊಂಡು ನಿಂತ್ಕೊಂಡಿರ್ತಿದ್ರಂತೆ. ಇವ್ರು ಕೊಟ್ಟ ಮೇಲೆ ಅವನಿಗೆ ಇಷ್ಟ ನೆಲ್ಲಿಕಾಯಿ, ಇದು ಮಾವಿನಕಾಯಿ ಕೊಟ್ಬಿಡ್ತೀನಿ ನಾನು. ಅವನಿಗೆ ಎಲ್ಲಾರ್ಗು ಚಿಕ್ಕವ್ರು ಇರುವಾಗ ಅವ್ರು ಏನೇನ್ ಮಾಡ್ತಾರೆ ಅದೆಲ್ಲ ಕೊಡ್ತೀನಿ. ಇವಾಗ ಅಮೆರಿಕಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಎಲ್ಲ. ಬಂದ್ರೆ
ಅವರೆಕಾಯಿ ರೆಡಿ ಮಾಡಿ ಕೊಡೋಕೆ ಹೇಳು, ಬೆಂಡೆಕಾಯಿ, ಕ್ಯಾರೆಟು, ಏನೇನು ಅವ್ರಿಗೆ ಇಷ್ಟನ ಹೇಳಿ ಕಲಿಸ್ತಾರೆ. ಹೇಳಿ ಕಲಿಸ್ತಾ ಅವ್ರು ಇಲ್ಲಿ ಬಂದರೆ ನಮ್ಮ ನೋಡ್ಬಿಟ್ಟು ಹೋಗೋದು. ಇವಾಗ ಅಮ್ಮ ನಾನಿವಾಗ ನಾನು ಹೊಸದಾಗಿ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅನ್ಕೊಳ್ಳ, ಇವಾಗ ನಾನು ಏನ್ ಮಾಡ್ಬೇಕು? ಏನು ಮಾಡ್ಕೊಂಡ್ರೆ ಬಂಡವಾಳ ಅಂದರೆ ಕೈನಲ್ಲಿ ಇಟ್ಕೋಬೇಕು. ಒಂದು 5,000 ಇಟ್ಕೊಂಡು ಮಾರ್ಕೆಟ್ ಹೋಗ್ಬೇಕು, ಒಂದು ರೌಂಡ್ ಬರಬೇಕು. ಯಾರ್ಯಾರು ಹೆಂಗೆ ನೋಡ್ತಾರೆ, ಹೆಂಗೆ ಫಸ್ಟ್ ಸ್ಟಾರ್ಟ್ ಮಾಡುವಾಗಲೂ ಬೇರೆ ಸೊಪ್ಪು ಮಾತ್ರನೇ ವ್ಯಾಪಾರ ಮಾಡಬೇಕು, ಗೊತ್ತಾಯ್ತಾ? ಬೆಳಗ್ಗೆ ಸೊಪ್ಪು ಬಂದರೆ ಸೊಪ್ಪು ನೀನು ಒಂದು 10 ಮನೆ ಕರೀತಾರೆ, ಪರಿಚಯ ಆಗುತ್ತೆ, ಅವರೇ ಹೇಳ್ತಾರೆ ನಾಳೆ ಏನು ತೊಗೊಂಡು ಬರ್ತೀಯ ನೀವು. ಆಮೇಲೆ ಅದು ತೊಗೊಂಡು ಬರಬೇಕು. ತಿರ್ಗಾ ಒಂದು ದಿವಸ ಹೇಳ್ತಾರೆ. ಆ ಥರ ಆಗಿನೇ ಇಂಪರ್ ಆಗಬೇಕು. ಒಂದೇ ಟೈಮ್ನಲ್ಲಿ ನೀನು ಇಂಪರಕ್ಕಾಗಲ್ಲ. ಅಲ್ಲ, ಇವಾಗ ಕೆಲವರು ದೊಡ್ಡದು ಅಂಗಡಿ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಒಂದು 10 kg 20 kg ಹಾಕೊಂಡು ಕೊನೆಗೊಂದಿನ ನೋಡ್ತೀವಿ ಅಂಗಡಿನೇ ಇರಲ್ಲ, ಅಂಗಡಿ ದಂಗಿನ ಹೋಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಇರಬೇಕು. ಅಲ್ಲ, ನೀವ್ ಹೇಳೋದು ಚಿಕ್ಕದ್ರಿಂದ ಎಲ್ಲ ತಗೊಂಡ್ ಬಂದ್ರೆ ಎಲ್ಲ ಬಂದ್ಬಿಡ್ತೇನೆ, ಎತ್ಕೊಂಡ್ ಬರ್ಬಾರ್ದು, ವೇಸ್ಟ್ ಆಗ್ಬಾರ್ದು ಯಾವ್ದನ್ನು. ಅಲ್ಲಿ ಚಂದ ಇರುತ್ತೆ ಚೆನ್ನಾಗಿರಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ನೋಡುವಾಗಲೇ ಗೊತ್ತಾಗುತ್ತೆ. ಒಬ್ರು ಬೆಂಡೆಕಾಯಿ ಇಷ್ಟು ಉದ್ದ ಇಟ್ಕೊಂಡಿದ್ದಾರೆ, ಒಬ್ರು ಇಷ್ಟೇ ಇದಾರೆ. ಇಷ್ಟು ಉದ್ದ ಇರೋದು ಯಾರು ತಗೊಳಲ್ಲ, ಇಷ್ಟೇ ತಗೊಳ್ಳೋದು. ವ್ಯಾಪಾರ ಮಾಡಿ ನಿಮ್ಗೆ ಅಭ್ಯಾಸ ಆಗ್ಬಿಟ್ಟು ನಾನು ಯಾರು ಕೇಳೋದೇ ಇಲ್ಲ, ಏನು ಕೇಳಕ್ ಹೋಗೋದಿಲ್ಲ. ನೀವು ವ್ಯಾಪಾರ ಮಾಡ್ತೀರಲ್ಲ, ಇವಾಗ ನಿಮ್ಗೆ ಎಷ್ಟೆಷ್ಟು ಕೆಜಿ ತರ್ತೀರಾ? ನಾನು ದಿವಸ 10 kg, ಇವಾಗ ಬಿಸಿಲು ಕಾಲ ಅಲ್ವಾ, 10 kg ಮೇಲೆ ತಗೋಬಾರ್ದು ಯಾವ ಅಂಗಡಿ ಅವನು. ಇವಾಗ ನಿನ್ನ ಈ ಕಾಲನಲ್ಲಿ ಆವಾಗೆಲ್ಲ 20 kg ಖರ್ಚಾಗತ್ತೆ. ಈ ಕಾಲನಲ್ಲಿ ಎಲ್ಲ ತರಕಾರಿ ತಿನ್ನಲ್ಲ ಮಕ್ಕಳೆಲ್ಲ, ಗಂಡ ಹೆಂಡತಿ ಇಬ್ಬರೇ ತಿನ್ನೋದು. 1/4 kgನೇ ತಗೊಳ್ಳೋದು ಇವಾಗ. ಅವಾಗಿದ್ದು ತರಕಾರಿಗಳು ಇವಾಗ್ಲೂ ನಿಮ್ಗೆ ಬೇಜಾರು ಅಂದ್ರೆ ಬೇಜಾರ ತಗೋಬರೋದಿಲ್ಲ, ಕ್ವಾಲಿಟಿ ಚೆನ್ನಾಗಿರಲ್ಲ. ಯಾಕೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ, ಈಗಲೂ ಇದೆ, ಇವಾಗಲೇ ಇದೆ ಫಸ್ಟ್ ಕ್ವಾಲಿಟಿ. ಅದು ತಗೊಂಡ್ ಬಂದು ಮಾರೋರು ಕಮ್ಮಿ ರೇಟ್ಲ ತಗೊಂಡ್ ಬಂದು ಜಾಸ್ತಿ ರೇಟ್ನಲ್ಲಿ ಮಾರೋದು, ಹಂಗಿರ್ಬಾರ್ದು. ಕ್ವಾಲಿಟಿ ಒಳ್ಳೇದಿರ್ಬೇಕು, ಅದೇ ನಿಮ್ದು ವ್ಯಾಪಾರ ಇರಬೇಕು. ಬೆಲೆ ಜಾಸ್ತಿ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಇವಾಗ ಕ್ಯಾರೆಟ್ 30 ಇದೆ, ನಾನು 80 ರೂಪಾಯಿ ಮಾರ್ತೀನಿ. ಅಯ್ಯೋ ರಾಜೇಶ್ವರಿ 80 ರೂಪಾಯಿ ಮಾರ್ತಾರೆ ಅಂದರೆ ಇದು ಕ್ವಾಲಿಟಿನೇ ಬೇರೆ, ಇದು ಊಟಿದು. ನೀನು ಇಲ್ಲಿ ಬೆಂಗಳೂರಿನಲ್ಲಿ ದೇವನಲ್ಲಿ ಕ್ಯಾರೆಟ್ ನೀನು ಸೇಲ್ ಮಾಡೋದು, ನಾನು ಮಾರೋದು ಬೇರೆ. ಟೇಸ್ಟ್ ಗೊತ್ತಾಗತ್ತಲ್ವಾ? ಬೀಟ್ರೂಟು ಇಲ್ಲಿ ಬೆಲೆಯೋದು kg 50 ರೂಪಾಯಿ, ನಾನು ಅಲ್ಲೇ 60 ರೂಪಾಯಿ ತಗೊಂಡು ನಾನು ಹೆಂಗೆ ಮಾರೋದು? 50, 60, 80. ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮಾಮೂಲಿ ತಗೊಳ್ಳೋರ್ಗೆ ಗೊತ್ತಾಗುತ್ತೆ, ರೇಟ್ ನೋಡೋರ್ಗೂ ಗೊತ್ತಾಗೋದಿಲ್ಲ. ರೇಟ್ ನೋಡಬಾರ್ದು, ಕ್ವಾಲಿಟಿ ನೋಡಬೇಕು. ಹೌದು. ನೀವು ಇವಾಗ ಆದೀಶ್ವರು ಒಂಥರ ದೊಡ್ಡ ದೊಡ್ಡ ಇದಾವೆ ಎಷ್ಟೊಂದು ತರಕಾರಿ ಮಾರೋದು, ಅವ್ರಿಗೆಲ್ಲ ತರಕಾರಿ ಸಪ್ಲೈ ಮಾಡಲ್ಲ ನೀವು? ನಾನು ಯಾರು ಹೋಟೆಲ್ ಅವ್ರಿಗೂ ತರಕಾರಿ ಮಾರಿದ್ರೆ ಇದು ವ್ಯಾಪಾರನೇ ಬಿಡಬೇಕು. ಅವರು ಹೋಟೆಲ್ ಅವರೆಲ್ಲ ಒಳ್ಳೆ ಕ್ವಾಲಿಟಿ ತಗೊಳ್ಳಲ್ಲ, ಗೊತ್ತಾಯ್ತಾ? ಎಲ್ಲ ಕಮ್ಮಿ ರೇಟ್ನಲ್ಲಿ ನಾನು ಇವಾಗ ಇವತ್ತು ರೇಟ್ ಟೊಮೊಟೊ 300 ರೂಪಾಯಿ ಇದೆ, ಫಸ್ಟ್ ಕ್ವಾಲಿಟಿ ಚೆನ್ನಾಗಿರೋದು. ನಮ್ಮ ಎಲ್ಲರೂ ಕೊಡ್ತೀನಲ್ಲ ಒಳ್ಳೆ ಕ್ವಾಲಿಟಿ, ಅದು ಇವಾಗ 30 ರೂಪಾಯಿ ನೀಟಾಗಿ ಹೋಗುತ್ತೆ. ಬೆಲೆಗೆ ಹುಳ ಥರ ಇಷ್ಟಿಷ್ಟೇ ಇದೆ, ಅದೆಲ್ಲ 100 ರೂಪಾಯಿ ಇದೆ. ಅದು ರೋಡ್ ಮೇಲೆ ತೊಗೊಂಡು ಬಂದು 15 ರೂಪಾಯಿ ಮಾರ್ತಾರೆ. ರಾಜೇಶ್ವರಿ ಹತ್ರ 30 ರೂಪಾಯಿ ಇದೆ, ಇಲ್ಲಿ 15 ಅಂತಂದ್ರೆ ಅದು ಅರ್ಧ ಹಾಲು. ಹೋಟೆಲ್ ಅವರು ಅದೇ ತಗೊಳ್ಳೋದು, ಇಷ್ಟಿಷ್ಟೇ ಇದಲ್ವ, ಅದೆಲ್ಲ ನಿಮ್ಗೆ ಗೊತ್ತಾ? ಯಾವ ಹೋಟೆಲ್ ತೊಗೊಂಡ್ರು ಒಳ್ಳೆ ಕ್ವಾಲಿಟಿ ಇರಲ್ಲ. ನಾನು ತರೋದು ಊಟಿ ಕೋಸು, ಅವ್ರು ಇನ್ನೊಂದು ದಪ್ಪ ದಪ್ಪ ಇದಲ್ವ, ಅದು ತೊಗೊಂಡು ಬರೋದು. ಸೀಮೆ ಬದನೆಕಾಯಿ ಎಲ್ಲ ಮುಳ್ಳೇ ಇರಬಾರ್ದು, ಆ ಥರ ನೈಸ್ ಇರಬೇಕು. ಆ ಥರ ಇದ್ದರೆ ನಾವು 60 ರೂಪಾಯಿ ಮಾರ್ತೀವಿ. ಅವನು ಅದು ಮುಳ್ಳು ಇರೋದು 30 ರೂಪಾಯಿ ಮಾರ್ತಾನೆ, ಚಿಪ್ಪೆಲ್ಲ ಮೇಲೆ. ಆ ಥರ ಒಬ್ಬೊಬ್ಬರು ಒಂದೊಂದು ಥರ. ನಿಮಗೆ ಎಲ್ಲ ಪೊಲಿಟಿಕಲ್ಸ್ ಎಲ್ಲರೂ ಗೊತ್ತಾ? ಎಲ್ಲರೂ ಗೊತ್ತು, ಎಲ್ಲಾರ ಮನೆಗೂ ಎಲ್ಲಾರ ಮನೆಗೆ ತರಕಾರಿ ಕೊಡೋದು. ನಾನು ಅವ್ರು ಏನಾದ್ರೆ ಬೈದ್ರು ನಾನು ಮಾತಾಡಕ್ ಹೋಗೋದಿಲ್ಲ. ಖುಷಿ ಆಗತ್ತೆ ನಿಮ್ಗೆ ಈ ತರ ಸಪೋರ್ಟ್ ಮಾಡ್ತಾರೆ. ನೀವು ಇಷ್ಟು ಬೆಳೆದಿದ್ದೀರಾ, 40 ವರ್ಷದಿಂದ ಒಂದೇ ಕಡೆ ಮಾಡ್ತಿದ್ದೀರಾ. ನಾನು ಬೇರೆ ಹೋಗಲ್ಲ, ನೀನ್ ಬೇರೆ ಅಲ್ಲೇ ಇರ್ಬೇಕು. ನಾನು ಮನೆನೇ ಕೊಡ್ತೀನಿ, ಅಲ್ಲಿ ಬಾ ಅಂದ್ರೆ ನಾನು ಹೋಗಲ್ಲ. ನಮ್ಮ ಅಪಾರ್ಟ್ಮೆಂಟ್ ನಮ್ದು. ಓಕೆ, ಥ್ಯಾಂಕ್ ಯು. ನಿಮ್ಮ ತರಕಾರಿ ಗಾಡಿ ಕೊಡ್ತೀವಿ, ಬರ್ತೀವಿ, ನಮ್ಗೆಲ್ಲ ಕೊಟ್ಬಿಡಿ. ಬಾ, ನಿಮ್ಗೆ ಏನ್ ಬೇಕೇ ಕೊಡಿ.